ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಲಾಸ್ಟ್ ಒಂದೆರಡು ವಿಡಿಯೋಗಳ ಹಿಂದೆ ನಿಮಗೆ ಹೇಳಿದೆ, ರಾಜ್ಮಾ ತೊಗೊಂಡು ಬಂದುಬಿಟ್ಟಿದ್ದೆ. ಅದೇನು ಮಾಡೋದು ನೆನೀತಿಲ್ಲ. ಆ್ಯಂಡ್ ಬೇಯಿಸಿದ್ರೆ ಎಷ್ಟು ಸಲ ಕುಗ್ಸಿದ್ರು ಅದೇನು ಕಾಳು ಮೆತ್ತಿಗೆ ಆಗ್ತಿಲ್ಲ ಅಂತ. ಸೊ ಯಾರೋ ಕಾಮೆಂಟ್ ಮಾಡಿ ಹೇಳಿದ್ರಿ, ಅದನ್ನು ಯಾರೋ ಕಾಮೆಂಟ್ ಹಾಕಿದ್ರಿ ಪಡ್ಡು ಥರ ಮಾಡಿ ಅಂತ. ಸೊ ಪಡ್ಡು ಬದಲು ದೋಸೆ ಮಾಡೋಣ ಅಂತ ಅಂದ್ಕೊಂಡು ದೋಸೆ ಮಾಡ್ತಾ ಇದ್ದೆ. ಇದಕ್ಕೆ ಕಾಳನ್ನ ರಾತ್ರಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟಿದ್ದೆ. 1 ಪಾವ್ ಅಕ್ಕಿ, ಸ್ವಲ್ಪ ಮೆಂತ್ಯ, ಹಾಗೆ ಕೊತ್ತಂಬರಿ ಬೀಜ ಇವಿಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಮಿಕ್ಸಿಗೆ ಹಾಕಬೇಕಾದ್ರೆ, ಮಿಕ್ಸಿಗೆ ಮಾಮೂಲಿ ನುಣ್ಣಗೆ ಹಾಕೋತೀವಲ್ಲ ಅದೇ ಥರಕ್ಕೆ ಒಣಮೆಣಸಿನ್ಕಾಯಿ, ಇಂಗು, ಶುಂಠಿ, ಸ್ವಲ್ಪ ಕರಿ ಮೆಣಸು, ಆಮೇಲೆ ಜೀರಿಗೆ, ಉಪ್ಪು ಇಷ್ಟು ಹಾಕಿ ಮಾಮೂಲಿ ಇದಕ್ಕೆ ಖಾರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಿಟ್ಟು ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ, ಈ ಕಡೆ ಕಾಳು ಜಾಸ್ತಿ ಹಾಕಿರೋದ್ರಿಂದ. ಇಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಕ್ಲೀನಾಗಿ ಆ್ಯಕ್ಚುಲಿ ಏಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಕ್ಲೀನಾಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪಾಗಿ ಬರುತ್ತೆ. ಬಟ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಒಂದು ಜಾಸ್ತಿ ಹೊತ್ತು ಕಾವಲಿ ಮೇಲೆ ಬಿಡಬೇಕಾಗತ್ತೆ, ಯಾಕಂದರೆ ಕಾಳಲ್ವಾ ಸ್ವಲ್ಪ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ತುಂಬ ಚೆನ್ನಾಗಿ ಆಗುತ್ತೆ, ಟ್ರೈ ಮಾಡಿ ನೋಡಿ. ಹೆಸರು ಕಾಳು ಬದಲು ರಾಜ್ಮಾ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಇದಕ್ಕೆ ಸುಮ್ಮನೆ ಬೆರಿ ತಿನ್ನಬೇಕಲ್ಲ ಅಂತ ಸ್ವಲ್ಪ ಸಿಂಪಲಾಗಿ ಕಾಯಿ ಚಟ್ನಿ. ಯಾಕೆಂದರೆ ತುಂಬ ಚೆನ್ನಾಗಿ ಕೇಳ್ತಿರ್ತೀರಾ ನೀವೇನಾರು ಮಾಡಿದಾಗ ಈ ಥರ ರೆಸಿಪೀಸ್ಗಳೆಲ್ಲ ಇದ್ದರೆ ತೋರಿಸಿ ಅಂತ. ಸೊ ಹಾಗಾಗಿ ಮಾಡ್ತಿದ್ದಲ್ಲ, ಡೀಟೇಲ್ ರೆಸಿಪಿ ಏನಿಲ್ಲ, ತುಂಬ ಸಿಂಪಲ್. ಎಲ್ಲ ಹಿಂದಿನ ದಿನ ರಾತ್ರಿ ನೆನೆಸೋದು. ಈಗ ಬೇಕಾದ್ರೆ ಬೇರೆ ಕಾಳುಗಳು ನೀವು ಆ್ಯಡ್ ಮಾಡ್ಕೋಬೋದು, ಬರೀ ರಾಜ್ಮಾ ಅಷ್ಟೇ ಅಲ್ಲ. ಅಂದರೆ ಹಲಸಂದೆ ಕಾಳು, ಹೆಸರು ಕಾಳು, ಕಾಬೂಲ್ ಕಡಲೆ ಏನಾದರೂ ಕಾಳು ಹಾಕೋಬೋದು, ಚೆನ್ನಾಗಿರುತ್ತೆ. ಅಂದರೆ ಪ್ರೋಟೀನ್ ರಿಚ್ ಇರುತ್ತೆ ಅಂತ. ಒಂದ್ಸಲವೇ ಲೈಕ್ ವಾರಕ್ಕೆ ಒಂದ್ಸಲ ಅಥವಾ ವಾರಕ್ಕೆ 2 ಸಲ ಈ ಥರ ಮಾಡ್ಕೋಬೋದು. ಬಟ್ ಶುಂಠಿ ಆಮೇಲೆ ಮೆಣಸು ಹಾಕೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಏಕೆಂದರೆ ಕಾಳಲ್ವಾ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆ್ಯಂಡ್ ನಮ್ಮ ಮನೇಲಿ ಎಲ್ಲರಿಗೂ ಈ ಥರ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸಾಕಷ್ಟು ಜನ ಕೇಳ್ತಾ ಇದ್ರಿ ನೀವು ಗೋಧಿ ಹಿಟ್ಟನ್ನ ಎಲ್ಲಿಂದ ತೊಗೊಂಡು ಬರ್ತೀರಾ ಅಂತ. ಆ್ಯಂಡ್ ತುಂಬ ವರ್ಷಗಳಾಗಿದೆ ಆ್ಯಕ್ಚುಲಿ ನಾನು ಗೋಧಿ ಹಿಟ್ಟನ್ನ ಸ್ಟಾರ್ಟಿಂಗಲ್ಲಿ ಕ್ಯಾಚಲ್ಲಿ ತೊಗೊಂಡ್ಬರ್ತಿದ್ದೆ 1.5-2 ವರ್ಷಕ್ಕಿಂದೆ. ಬಟ್ ಆಮೇಲೆ ಥರ ನಿಲ್ಲಿಸ್ಬಿಟ್ಟೆ, ನಾವೇ ಹಾಕ್ಸ್ಕೊಳ್ಳೋಣ ಅಂತ ಗೋಧಿನ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ತೊಗೊಂಡು ಬಂದು ಆರಿಸಿಟ್ಟಿದೆ, ಸ್ವಲ್ಪ ಬಿಸಿಲಲ್ಲಿ ಹಾಕ್ಬಿಟ್ಟು ಆರಿಸಿಟ್ಟಿದ್ದೀನಿ. ಬಟ್ ಮತ್ತೆ ಕಾಮೆಂಟ್ ಮಾಡಿಬಿಡಿ ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ತೊಗೊಳೋಕೆ ನನಗೆ ಪ್ಲಾಸ್ಟಿಕ್ ಆಗಿದೆ, ಯಾಕೆಂದರೆ ಸ್ಟೀಲ್ ದೊಡ್ಡದಿದೆ, ಗಾಡೀಲಿ ಮುಂದೆ ಆ್ಯಕ್ಟಿವಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ಕೈಲಿ ಇಟ್ಕೊಳ್ಳೋದು ಕಷ್ಟ, ಆ್ಯಕ್ಟಿವಲ್ಲಿ ಇಟ್ಕೊಳ್ಳೋದು ಕಷ್ಟ. ಹಾಗಾಗಿ ಇದು ಹಾಕ್ಸ್ಕೊಂಡು ಬಂದ ತಕ್ಷಣ ಇದನ್ನು ಹರಡ್ಬಿಟ್ಟು ಸ್ಟೀಲ್ ದೊಡ್ಡ ದೊಡ್ಡ ಡಬ್ಬ ಇರ್ತಲ್ಲ ಅದಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇದನ್ನು ತೊಗೊಳೋಕೆ ನನಗೆ ಸ್ವಲ್ಪ ಈಸಿ ಅಂತ ಹಾಕೋತಾ ಇದ್ದೀನಿ ಅಷ್ಟೇ. ಆಲ್ಮೋಸ್ಟ್ 5 kg ಗೋಧಿ ಇದೆ. ಚೆನ್ನಾಗಿದೆ ಗೋಧಿ ಎಲ್ಲ ಆರಿಸಿ ಬಿಸಿಲಲ್ಲಿ ಹಾಕಿ ರೆಡಿ ಇದೆ. ಇದಕ್ಕೆ ನಾವು ಮಿಕ್ಸ್ ಮಾಡೋದು ಸ್ವಲ್ಪ ಹೆಸರು ಕಾಳು ಎಲ್ಲ ಹಾಕಿನ ಮಿಲ್ಕ್ ಹಾಕ್ಸ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಜೋಳನೂ ಹಾಕ್ತಿದೆ, ಬಟ್ ಜೋಳ ನಮಗೆ 1/4 kg ತರಲಿಲ್ಲ ನಾನು ಈ ಸಲ. ಇದು ನವಣೆ ಆ್ಯಂಡ್ ಸ್ವಲ್ಪ ಇದು ಮ್ಯಾಂಡೇಟ್ರಿ ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಇದು ಚೆನ್ನಾದು ಕಡಲೆ, ಕಾಬೂಲ್ ಕಡಲೆ ಅಲ್ಲ ಮಾಮೂಲಿ ಬರುತ್ತಲ್ಲ ಕಡಲೆ ಕಾಳು ಅಷ್ಟೇ. ಇದ್ರ ಜೊತೆ ಸ್ವಲ್ಪ ಮೆಂತ್ಯ, ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ. ನೀವು ಬೇರೆ ಏನಾದರೂ ಒಣಗಿರೋ ಕಾಳುಗಳೆಲ್ಲ ಇದ್ದರೆ ಅದನ್ನು ಹಾಕೋಬೋದು. ಬಟ್ ನಾವು ಇಷ್ಟನ್ನು ಹಾಕಿಸಿ ಇದನ್ನು ಮಾಮೂಲಿ ಚಪಾತಿ ಹಿಟ್ಟಿನ ಹದ ಗೊತ್ತಲ್ಲ ಹಿಟ್ಟಿಗೆ ಹಾಕ್ಸ್ಕೊಂಡ್ಬರೋದು. ಆಮೇಲೆ ಇದನ್ನು ಹಾಕ್ಸಿದಾದ್ಮೇಲೆ ನಾನು ಜರಡಿ ಹಿಡಿಯಲ್ಲ, ಗೋಧಿ ಹೊಟ್ಟೆಲ್ಲ ಅದ್ರೊಳಗೆ ಬಿಡ್ತೀನಿ, ಯಾಕಂದರೆ ಅದ್ರೊಳಗೆ ಸ್ವಲ್ಪ ನ್ಯೂಟ್ರಿಷನ್ ಇರುತ್ತೆ ಅಂತ. ಸೊ ಇದು ಹಾಕ್ಸ್ಕೊಂಡು ತಕ್ಷಣವೇ ಬಂದು ಬೇರೆ ಸ್ಟೀಲ್ ಬಾಕ್ಸ್ಗಳಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಹಾಕ್ಬಿಡ್ತೀನಿ. ಇಲ್ಲ ಅಂತಂದರೆ ಒದ್ದೇ ಇರುತ್ತಲ್ಲ ಅದೊಂಥರ ಬೂಸ್ಟ್ ಕಟ್ದಂಗೆ ಆಗ್ಬಿಡುತ್ತೆ. ಸೊ ಇಷ್ಟೇ ನಮ್ಮ ಮನೇಲಿ ಗೋಧಿ ಹಿಟ್ಟು ರೆಡಿ ಹಾಕಿ ಗೋಧಿಗೆ ಹಾಕೋದು. ನಾವುಗಳು ಏನೇ ಸ್ಟ್ರೈಟ್ ಕಟ್ ಪ್ಯಾಂಟ್ಗಳೆಲ್ಲ ಹಾಕೋತೀವಿ ಅಂದರೆ ನಾರ್ಮಲಾಗಿ ಕಂಫರ್ಟಬಲಾಗಿ ಇರೋದು ಅಂದರೆ ಅದು ಚೂಡಿದಾರ್ ಪ್ಯಾಂಟ್ಸೇನೆ. ಕಾಟನ್ ಚೂಡಿದಾರ್ ಪ್ಯಾಂಟ್ ಹೆಂಗಿದ್ರೂ ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಿದೆ ಅಂತ ನಾನು ಆಲ್ಮೋಸ್ಟ್ ಬಟ್ ನಿಮ್ಗೆ ಅಂಗಡಿ ಏನೂ ತೋರಿಸಿರಲಿಲ್ಲ. ನಾನು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ಒಂದು ಕಾರ್ನರ್ ಅಂಗಡಿನಲ್ಲಿ ಚಿಕ್ಕ ಅಂಗಡಿನಲ್ಲಿ ಕೆಲವು ಪ್ಯಾಂಟ್ಗಳನ್ನ ನೇತಾಕಿದ್ರು. ಜಸ್ಟ್ ಪ್ಯಾಂಟ್ಗಳಷ್ಟೇ, ಕಾಟನ್ ಪ್ಯಾಂಟ್ಸ್ ಇದೆ ಆ್ಯಕ್ಚುಲಿ. ಅಲ್ಲಿ ನಾನು ಫಸ್ಟು 2 ಪ್ಯಾಂಟ್ನ ತೊಗೊಂಡು ಬಂದೆ.
ನಾರ್ಮಲ್ ಪ್ಯೂರ್ ಕಾಟನ್ ಚೂಡಿದಾರ್ ಪ್ಯಾಂಟ್, ಸ್ಟ್ರೈಟ್ ಕಟ್ ಅಲ್ಲ, ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ಸೆಮಿ ಪಟಿಯಾಲ ಪ್ಯಾಂಟ್ಗಳು ಬರ್ತಾರ ಚೂಡಿದಾರ್ಗೆ ಹಾಕೋತೀವಲ್ಲ ಆ ಥರದ್ದು ಚೂಡಿದಾರ್ಗೂ ಹಾಕೋಬೋದು ಆ್ಯಂಡ್ ಈವನ್ ಕುರ್ತಾಸ್ಗೂ ಹಾಕೋಬೋದು. ಆ ಥರದ್ದು ಇದು ಸಮ್ಮರ್ ವೇರ್ ಬರ್ತೀರ, ನನಗೆ ಅಂತೂ ಅದೇ ತುಂಬ ಕಂಫರ್ಟಬಲ್ ಅಂತ ನಾನು ಎರಡನ್ನ ತೊಗೊಂಡು ಬಂದೆ ಆ್ಯಕ್ಚುಲಿ. ಒಂದು ಲೈಟ್ ಸ್ಕಿನ್ ಕಲರ್ ಕ್ರೀಮ್ ಕಲರ್, ಇನ್ನೊಂದು ಬ್ಲ್ಯಾಕ್. ಇದನ್ನು ಏನಕ್ಕೆ ನಿಮಗೆ ಅಂಗಡಿಗಳು ತೋರಿಸ್ಲಿಲ್ಲ ಅಂತ ಅಂದರೆ, ನಾನು ಒಂದ್ಸಲ ತೊಗೊಂಡು ಬಂದು ಅದನ್ನು ಮೇಯ್ನಾಗಿ ಟ್ರೈ ಮಾಡಿ ವಾಶ್ ಮಾಡಿ ಏನೂ ಆಗಿಲ್ಲ ಚೆನ್ನಾಗಿದೆ ಅಂದರೆ ಮಾತ್ರ ನಿಮ್ಗಳಿಗೂ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಸುಮಾರು ಇನ್ನೂ ಒಂದು 4-5 ಕಲರ್ಸ್ ಬೇಕು. ಸೊ ನಾನು ಆಲ್ಮೋಸ್ಟ್ ಇನ್ ಸಮ್ಮರ್ ಫುಲ್ ಡೀಪ್ ಸಮ್ಮರ್ ಅಂದರೆ ಮಾರ್ಚ್ ಸ್ಟಾರ್ಟ್ ಆಗೋಷ್ಟ್ರಿಗೆ ನನಗೆ ಮತ್ತೊಂದು ಸಲ ಹೋಗೋ ಒಂದು ಕೆಲಸ ಇದೆ. ಸೊ ಅಲ್ಲಿ ಹೋದಾಗ ಲೈಕ್ ಕಾಮನ್ ಕಲರ್ಸ್ ಮೆರೂನು, ಗ್ರೀನು, ಪಿಂಕು, ವೈಟು ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಿಮಗೆ ಡೀಟೇಲಾಗಿ ಆ ಅಂಗಡಿ ವೀಡಿಯೋನು ಮಾಡ್ಕೊಂಬರ್ತೀನಿ. ಅಂಗಡಿ ವೀಡಿಯೋ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ, ಲೈಕ್ ಅಂಗಡಿ ಹೆಸರು ನಿಮಗೆ ತಿಳ್ಕೊಂಬಂದು ಡೆಫಿನೆಟ್ಲಿ ಹೇಳ್ತೀನಿ. ಯಾಕೆಂದರೆ ತುಂಬ ದೊಡ್ಡ ಅಂಗಡಿ ಅಲ್ಲ, ಅವರೇ ಬಟ್ಟೆ ತೊಗೊಂಡು ಹೊಲಿತಾರಂತೆ. ನಿಮ್ಗೆ ಆಚೆ ಕಡೆ ಸಾಕಷ್ಟು ಕಲರ್ಸ್ಗಳು ಹಾಕಿರ್ತಾರೆ, ಕಾಮನ್ ಕಲರ್ಸ್ಗಳು. ನಾನು 2 ತೊಗೊಂಡು ಬಂದು ಟ್ರೈ ಮಾಡಿ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ, ಪ್ಯೂರ್ ಕಾಟನ್. ಸೊ ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಇದನ್ನು ಏನಕ್ಕೆ ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಇದನ್ನು ಒಂದ್ಸಲ ವಾಶ್ ಮಾಡಿದೆ. ವಾಶ್ ಅಂದರೆ ಮೆಷಿನ್ ವಾಶ್ ಅಲ್ಲ, ಬಕೆಟ್ನಲ್ಲಿ ಒಂದು ಸ್ವಲ್ಪ ಮಾಮೂಲಿ ತುಂಬ ಏನು ಕೊಳೆ ಆಗಿರಲಿಲ್ಲ, ಹಾಗಾಗಿ ನಾನು ಒಂದು ಬಕೆಟ್ನಲ್ಲಿ ಮಾಮೂಲಿ ಸ್ವಲ್ಪ ಸೋಪ್ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ 1 ಅವರ್ ನೆನೆಸಿಟ್ಬಿಟ್ಟು ಮತ್ತೆ ಒಳ್ಳೆ ನೀರಲ್ಲಿ ಜಾಲಾಡ್ಬಿಟ್ಟು ಅದನ್ನು ಹಾಕಿದೆ. ಸ್ವಲ್ಪನೂ ಶ್ರಿಂಕ್ ಆಗಿಲ್ಲ. ಕಾಟನ್ ಆದ್ರೂ ನಿಮಗೆ ಯೂಶಲಿ ಕೆಲವು ಸಲ ತೊಗೊಳ್ಳೋ ಅಂಥದ್ದು ಈ ಪೋರ್ಷನಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಒಳ್ಳೆ ಶ್ರಿಂಕಾಗಿ ಮೇಲೆ ಎದ್ದು ನಿಂತ್ಕೊಂಡ್ಬಿಡುತ್ತೆ, ಏನೂ ಆಗಿಲ್ಲ. ಬಟ್ ಸ್ವಲ್ಪ ರಿಂಕಲ್ಸ್ ಮಾತ್ರ ಕಾಣಿಸ್ತಿದೆ ನಿಮಗೆ. ಏನಕ್ಕೆ ಅಂದರೆ ಕಾಟನ್ ಆಗಿರೋದ್ರಿಂದ ನಿಮ್ಗೆ ಇಷ್ಟು ರಿಂಕಲ್ಸ್ ಬಂದೇ ಬರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಐರನ್ ಮಾಡ್ಕೊಂಡು ಹಾಕೋಬೋದು. ಅದು ಬಿಟ್ಟರೆ ನಾನು ಮತ್ತೆ ಹಾಕ್ಕೊಂಡು ನೋಡಿದಾಗ ಸ್ವಲ್ಪನೂ ಶ್ರಿಂಕ್ ಆಗಿಲ್ಲ, ಬಟ್ಟೆ ತುಂಬ ಚೆನ್ನಾಗಿದೆ. ಅವ್ರು ಅಂದರು ನಾನು ಗ್ಯಾರಂಟಿ ಬಟ್ಟೆಗೆ ನೀವು ತೊಗೊಂಡು ಹೋಗ್ಬಿಟ್ಟು ಒಂದ್ಸಲ ಒಗೆದು ಟ್ರೈ ಮಾಡಿ, ಬಟ್ ನೀವು ಫಸ್ಟ್ ಟೈಮ್ ಮೆಷಿನ್ಗೆ ಹಾಕ್ಬಿಟ್ರೆ ಮೆಷಿನ್ ವಾಶ್ ಮಾಡಿದ್ರೆ ಇದು ಹಾಳಾಗೋಗ್ಬಿಡುತ್ತೆ, ಯಾವುದೇ ಬಟ್ಟೆ ಆದರೂ ಹಾಳಾಗುತ್ತೆ, ಬಟ್ ಅಷ್ಟೊಂದು ಶ್ರಿಂಕ್ ಆಗಲ್ಲ ಅಂತ ಅವ್ರು ಹೇಳಿದ್ದು ನಿಜ. ತುಂಬ ಚೆನ್ನಾಗಿದೆ. 300 ರೂಪೀಸ್ ಒಂದು ಪೀಸ್, ಅಂದರೆ ಒಂದು ಪ್ಯಾಂಟ್ಗೆ 300 ರೂಪಾಯಿ. ಫ್ರೀಯಾಗೂ ಇದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಬೇಕಾದ್ರೆ ನಾವು ಒಂದು ಹಾಕ್ಕೊಂಡು ತೋರಿಸ್ಬೋದು. ಇದು ಈ ಥರ ಫ್ರೀಯಾಗಿ ಬರುತ್ತೆ. ಸಮ್ಮರ್ಗೆ ಒಂಥರ ಟೈಟ್ ಆಗಿಬಿಟ್ರೆ ಫುಲ್ ಬೇವ್ರಕ್ಕೂ ಸ್ಟಾರ್ಟ್ ಆಗಿಬಿಟ್ರೆ ಒಂಥರ ಅನ್ಕಂಫರ್ಟಬಲ್. ಎಷ್ಟು ಜನಕ್ಕೆ ಹಂಗಾಗುತ್ತೋ ಗೊತ್ತಿಲ್ಲ, ನನಗಂತೂ ಆಗುತ್ತೆ. ಆ್ಯಂಡ್ ನಂತರದವ್ರು ಏನಿಲ್ಲ ಸ್ವಲ್ಪ ಜನ ಇದ್ದೇ ಇರ್ತೀರ, ಆ ಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಅಂದರೆ ಇದು ಮಸ್ಟ್ ಟ್ರೈ. 300 ರೂಪಾಯಿ ಪರವಾಗಿಲ್ಲ, ಬೇರೆ ಎಲ್ಲೆಲ್ಲೋ ತೊಗೊಳ್ಳೋ ಬದಲು. ಆ್ಯಂಡ್ ಅವ್ರಿಗೂ ಹೆಲ್ಪ್ ಆಗುತ್ತೆ. ಚಿಕ್ಕ ಅಂಗಡಿ ನಿಮ್ಗೆ ತೋರಿಸ್ತೀನಿ, ಅಲ್ಲೇ ಒಂದು ಮೆಷಿನ್ ಥರನೂ ಇಟ್ಕೊಂಡಿದ್ದಾರೆ. ಯಾರಾದರೂ ಹೋದರೆ ನಾನು ವೀಡಿಯೋ ಮಾಡಿಕೊಂಡು ಬರ್ತೀನಿ. ನೆಕ್ಸ್ಟ್ ಹೋದಾಗ ನೀವುಗಳು ಯಾರಾದರೂ ಹೋದರೆ ಡೆಫಿನೆಟ್ಲಿ ಅವ್ರ ಹತ್ರ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬನ್ನಿ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಹೇಳಿದ್ದೀನಿ. ಆ್ಯಂಡ್ ಇದು ಅಷ್ಟೇ ನಾರ್ಮಲ್ ಫ್ರೀ ಸೈಜ್ ಇದೆ, ಇದೆಲ್ಲ ನಿಮ್ಗಳಿಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಎಲಾಸ್ಟಿಕ್ ಅಲ್ಲ, ತುಂಬ ಡೀಟೇಲಾಗಿ ತೋರಿಸ್ತಾನೆ. ಆಮೇಲೆ ಮತ್ತೆ ನಂಗೆ ಕಾಮೆಂಟ್ ಹಾಕಿದ್ರೆ ಮತ್ತೆ ನಾನು ಅದಕ್ಕೆ ರಿಪ್ಲೈ ಮಾಡಬೇಕಾದ್ರೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಲಾಡಿದಿದು ಏನಂತಾರೆ, ಎಲಾಸ್ಟಿಕ್ ಎಲ್ಲ ಅಲ್ಲ. ಆ್ಯಂಡ್ ಉದ್ದ ತೋರಿಸ್ತೀನಿ ರೀ ಯಾವ ಥರ ಬರುತ್ತೆ ಅಂತ. ಬ್ಲ್ಯಾಕ್ ಕಲರ್ ಹಾಕ್ಕೊಂಡೇ ಬಂದೆ ತೋರಿಸೋಣ ಅಂತ. ಇಲ್ಲಿ ನೋಡಿ ಕ್ಲೀನಾಗಿ ಇಷ್ಟು ಸ್ಟ್ರೆಚ್ ಆಗುತ್ತೆ ಆ್ಯಂಡ್ ಅಂದರೆ ಕಂಫರ್ಟಬಲ್ ಆಗಿದೆ. ಇದು ಕೆಳಗಡೆವರೆಗೂ ಬರುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮಾಮೂಲಿ ಇಲ್ಲಿ ಕಟ್ಟಿರೋದ್ರಿಂದ ಇಲ್ಲಿ ಕರೆಕ್ಟಾಗಿ ಆ್ಯಂಕಲ್ ಹತ್ರ ಕುತ್ಕೊಳ್ಳುತ್ತೆ. ಪ್ಯಾಂಟ್ ಕಂಫರ್ಟಬಲ್ ಆಗಿದೆ. ಸೊ ಕಂಪ್ಲೀಟಾಗಿ ಯಾವುದೇ ಒಂದು ಕುರ್ತಾಸ್ಗೆ ಚೂಡಿದಾರ್ಗೆ ಆರಾಮಾಗಿ ಹಾಕ್ಬೋದು. ಕಾಸ್ಟ್ ಜಸ್ಟ್ 300 ರೂಪೀಸ್ ಒಂದು ಪೀಸ್ಗೆ ಕೊಟ್ಟಿದ್ದು. ನೆಕ್ಸ್ಟ್ ವೀಕಲ್ಲಿ ಹೋಗೋ ಪ್ಲಾನ್ ಇದೆ. ಹೋದಾಗ ಡೆಫಿನೆಟ್ಲಿ ನಿಮ್ಗಳಿಗೆ ಇದರ ಅಂಗಡಿ ಡೀಟೇಲ್ಸ್ ಕೊಡ್ತೀನಿ, ಅಂದರೆ ಅಂಗಡಿ ಹೆಸರು, ಫೋನ್ ನಂಬರ್ ಎಲ್ಲ ಎಲ್ಲಿ ಲೊಕೇಶನ್ ಬರುತ್ತೆ ಅನ್ನೋದು ತೋರಿಸ್ತೀನಿ. ಚಿಕ್ಕಪೇಟೆ ಮೇನ್ ರೋಡಲ್ಲೇ ಬರುತ್ತೆ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ನಿಮ್ಗಳಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೇನಾದರೂ ನಿಮ್ಗಳಿಗೆ ತೋರಿಸ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಬೇಡಿ. ನಾನು ಆ ಕಡೆ ಹೋದಾಗ ಯಾರಾದರೂ ಕೇಳಿದರೆ ಅವ್ರಿಗೆ ಏನಾರು ಯೂಸ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಆ ಥರದ ವೀಡಿಯೋನು ಮಾಡಿಕೊಂಡು ನಿಮ್ಗಳಿಗೆ ತೋರಿಸ್ತೀನಿ. ಸೊ ಇಷ್ಟು ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.